ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿ ಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2025 ಇಸುವೆ ಜಾನ್ವರಿ ತಿಂಗಳು 5ನೇ ತಾರೀಕು ಗುರುವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ನಾವು ದೇವರನ್ನು ಸ್ತುತಿಸೋಣ, ದೇವರನ್ನು ನಾವು ಕೊಂಡಾಡೋಣ. ಆಮೇನ್. ಆಮೇನ್ ಮಹಿಮೆ ದೊಡ್ಡದು, ಆತನ ನಾಮವು ನಾವು ಉನ್ನತಪಡಿಸೋಣ. ಆತನ ಕನ್ನಿಗರವು ಯುಗ ಯುಗಾಂತರಗಳಲ್ಲಿರುವುದು. ತನುಮನದಿಂದ ಕರ್ತನೆ ಕೀರ್ತಿಸುವ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ಕರ್ತನು ನಮ್ಮನ್ನು ಕಾಯ್ದು ಕಾಪಾಡಿದಕ್ಕಾಗಿ ಸ್ತೋತ್ರ. ಈ ಹೊಸ ದಿನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ದಿನವೆಲ್ಲ ನಮ್ಮನ್ನು ಬಲಂಕರ ಹಿಡಿದು ಆತನ ನಡೆಸುವುದಕ್ಕಾಗಿ ಸ್ತೋತ್ರ. ನಮ್ಮ ಕುಟುಂಬಗಳಲ್ಲಿ ಸಮಾಧಾನವು, ಸಂತೋಷವು, ಆರೋಗ್ಯವು, ಪ್ರೀತಿಯು, ಅನ್ಯೋನ್ಯತೆಯು ಹೆಚ್ಚಿಗೆ ಆಗಲಿ. ಅದೆಲ್ಲ ದೇವರಲ್ಲಿ ಉಂಟು. ಆತನ ದಯೆ ದೊಡ್ಡದು, ಕನ್ನಿಗರ ದೊಡ್ಡದು, ಪ್ರೀತಿ ದೊಡ್ಡದು. ಅದಕ್ಕೆಲ್ಲವಾಗಿ ಆಮೇನ್ ತನ್ನ ಮನದಿಂದ ಆಮೇನ್ ಸರ್ವಶಕ್ತನಾಗಿರುವ ದೇವರಿಗೆ ಸ್ತುತಿ ಸ್ತೋತ್ರಗಳು ನಾವು ಅರ್ಪಿಸೋಣ. ಕರೆಗಳ ಮೇಲೆ ಕೆತ್ತಿ ಸ್ತೋತ್ರವೆಳರಿ. ಸ್ತೋತ್ರ ಸ್ತೋತ್ರ ಸ್ತೋತ್ರ. 119ನೇ ಕೀರ್ತನದಲ್ಲಿ 164ನೇ ವಾಕ್ಯ, ನಿಮ್ಮ ನೀತಿ ವಿಧಿಗಳಿಗೋಸ್ಕರ ನಿಮ್ಮನ್ನು ದಿನಕ್ಕೆ 7 ಸಾರಿ ಕೊಂಡಾಡುತ್ತೇನೆ. ನನ್ನ ಆಮೇಲೆ ತುಡಿಗಳಿಂದ ಆಮೇಲೆ ಸ್ತುತಿ ಹೊರಡಲಿ. 171 175 ವಾಕ್ಯಗಳು. ನಿನ್ನ ಆಮೇಲೆ ನಿಬಂಧನೆಗಳನ್ನು ನನಗೆ ನನಗೆ ಕಳಿಸಿದೆಯಲ್ಲ. ನನ್ನ ಪ್ರಾಣವನ್ನು ಉಳಿಸು, ಅದು ನಿನ್ನನ್ನು ಕೊಂಡಾಡಲಿ. ನಿನ್ನ ವಿಧಿಗಳಿಂದ ನನಗೆ ಸಹಾಯವಾಗಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ ಆಶೀರ್ವದಿಸಲ್ಪಟ್ಟಿರುವ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ಕೊಟ್ಟ ಈ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಕರ್ತನೆ, ಈ ಪ್ರಾರ್ಥನೆಯಲ್ಲಿ ನಮ್ಮೊಡನೆ ಸೇರಿ ಪ್ರಾರ್ಥನೆ ಮಾಡುವ ಎಲ್ಲ ವ್ಯಕ್ತಿಗಳಿಗಾಗಿಯೂ ಪ್ರಾರ್ಥಿಸುತ್ತೇನೆ. ಅವರ ಕಣ್ಣೀರುಗಳು, ಕಷ್ಟಗಳು, ಇಕ್ಕಟ್ಟುಗಳು, ದುಃಖಗಳು ನೀಗಿಸುವ ದೇವರು ನೀವೊಬ್ಬರೇ. ಯೇಸುವೆ, ನಿಮ್ಮ ನಾಮವನ್ನು ಕರೀತೀವಿ. ಆಮೇಲೆ ಜಾಯಿಂಟ್ ಪೇಯ್ನುಗಳು ಸೌಖ್ಯವಾಗಲಿ, ಕಿಡ್ನಿ ಸ್ಟೋನ್ಗಳು ಸೌಖ್ಯವಾಗಲಿ. ಆಮೇಲೆ ವಿಧ ವಿಧವಾದ ರೋಗಗಳಿಂದ ಕಷ್ಟಪಡುವ ಲಿವರ್ ಎನ್ಲಾರ್ಜ್ ಆಮೇಲೆ ಕಷ್ಟಪಡುವವರು ಸೌಖ್ಯವಾಗಲಿ. ಫ್ಯಾಟಿ ಲಿವರ್ನಿಂದ ಆಮೇಲೆ ಕಷ್ಟಪಡುವವರೆಗೂ ಯೇಸುವಿನ ನಾಮದಲ್ಲಿ ಸೌಖ್ಯ ಇವಾಗ ಉಂಟಾಗಲಿ. ಆಮೇಲೆ ಯೂರಿಕ್ ಆಸಿಡ್ ಸಂಬಂಧವಾಗಿರುವ ರೋಗಗಳು ಕರ್ತರು ಪೂರ್ಣವಾದ ಬಿಡುಗಡೆ ಮಾಡ್ತಾ ಇದೆ. ಕರ್ತನೆ, ಕೆಲಸ ಜಾಗಗಳಲ್ಲಿ ಒಂದು ದೊಡ್ಡ ಬಿಡುಗಡೆ ಉಂಟಾಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಅದೇ ಪ್ರಕಾರವಾಗಿ ಆಮೇಲೆ ಬಿಸಿನೆಸ್ಗಳು ಇಂಪ್ರೂವ್ಮೆಂಟ್ ಆಗಲಿ. ಕರ್ತನ ಸೇವೆ ಮಾಡುವ ಸೇವಕರಿಗಾಗಿಯೂ ಆಮೇಲೆ ಸೇವಕರಿಗಾಗಿ ಸ್ತೋತ್ರ. ಸೇವೆಗಳು ಅದ್ಭುತಕರವಾಗಿ ನಡೆಯುವಂತೆ ಪ್ರಾರ್ಥನೆ ಮಾಡ್ತೇನೆ. ಈ ಶುಕ್ರವಾರ ನಡೆಯುವ ಸಭಾರಾಧನೆಯನ್ನು ಆಶೀರ್ವಾದ ಮಾಡು. ಶನಿವಾರ ನಡೆಯುವ ಪವಿತ್ರಾತ್ಮಗೋಸ್ಕರವಾಗಿರುವ ಕಾಯ್ದಿರುವ ಮೀಟಿಂಗ್ಗಳನ್ನು ಆಶೀರ್ವಾದ ಮಾಡು. ಎಲ್ಲ ನಿಮ್ಮ ನಾಮ ಮಹಿಮೆಗಾಗಿ ಮಾರಲ್ಪಡಲಿ. ಆಮೇನ್ ದೇವರೇ, ಆಮೇನ್ ಕರ್ತನ ಆಮೇನ್ ಮಹಿಮೆ ಎಲ್ಲ ಕಡೆಯೂ ಅರಳಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇನೆ. ಆಮೇನ್. ನಮ್ಮ ಯೌವನಸ್ಥರ ಮೇಲೆ ನಿಮ್ಮ ಪವಿತ್ರ ಆತ್ಮನನ್ನು ಸುರಿಸಯ್ಯ. ನಮ್ಮ ಯೌವನಸ್ಥರುಗಳು ಕರ್ತರ್ಕಾಗಿ ಉಪಯೋಗವಾಗಬೇಕು. ಆಮೇನ್. ನಮ್ಮ ಜನರೇ ತೊಳಬೇಕು ದೇವರೇ, ನಮ್ಮ ಜನರೇ ತೊಳಬೇಕು. ನಿಮ್ಮ ಕರೂಪಿಸುತ್ತೇನೆ ಯೇಸು ಕ್ರಿಸ್ತನ ಮುತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ಕರ್ತನ ನಮ್ಮೆಲ್ಲವರನ್ನು ಆಶೀರ್ವಾದ ಮಾಡಿ. ನಾಳೆ ಇಂಡಿಯನ್ ಟೈಮ್ 8 ಗಂಟೆಗೆ ಬೆಳಿಗ್ಗೆ ನಮ್ಮ ಸಭಾರಾಧನೆ ಪ್ರಾರಂಭವಾಗುತ್ತದೆ. ಅದೇ ಪ್ರಕಾರ ಶನಿವಾರ ಆಮೇನ್ 11:45 ನಮಗೆ ಪರಿಶುದ್ಧಾತ್ಮ ಅಭಿಷೇಕಕ್ಕಾಗಿರುವ ಪ್ರತ್ಯೇಕವಾದ ಪ್ರಾರ್ಥನೆಗಳಿರುತ್ತದೆ.
ನೀವೆಲ್ಲವരും ಅದರಲ್ಲಿ ಪಾಲ್ಗೊಳ್ಬೇಕು. ಕರ್ತನ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತು ಚಿಂತೆಗಾಗಿ ಗಲೇಷಿಯನ್ಸ್ ಚಾಪ್ಟರ್ 2:20. ಆಮೇನ್. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೆ ಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಆಮೇನ್ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ, ಸ್ತೋತ್ರ, ಆಮೇನ್, ದೇವಕುಮಾರನ ಮೇಲನ ನಂಬಿಕೆಯಲ್ಲಿಯೇ ಆತನು ನನ್ನನ್ನು ಆಮೇನ್ ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಸ್ತೋತ್ರ, ಹಲ್ಲೆಲೂಯಾ. ಇಲ್ಲಿ ಪೌಲನು ಹೇಳ್ತಾ ಇರುವುದು, ಆತನಲ್ಲಿ ಕ್ರಿಸ್ತನು ಜೀವಿಸ್ತಾ ಇದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇನ್ನು ಜೀವಿಸುವುದು ನಾನು ಅಲ್ಲ, ನಾನು ಸತ್ತೋಗ್ಬಿಟ್ಟಿದ್ದೆ, ಆದರೆ ಕ್ರಿಸ್ತನು ನನ್ನಲ್ಲಿ ಜೀವಂತವಾಗಿ ಬಂದಿದ್ದಾರೆ. ಪೌಲ ಹೇಳ್ತಾ ಇದ್ದಾರೆ, ನಾನು ಕ್ರಿಸ್ತನೊಂದಿಗೆ ಶಿಲುಬೆಯಲ್ಲಿ ಹಾಕಲಿಸಲ್ಪಟ್ಟಿದ್ದಾರೆ. ಇನ್ನು ನನಗೆ ಸ್ವಂತವಾದ ಆಸೆಗಳಿಲ್ಲ, ಆಕಾಂಕ್ಷೆಗಳಿಲ್ಲ, ಚಿಂತೆಗಳಿಲ್ಲ, ತೀರ್ಮಾನಗಳಿಲ್ಲ. ನನ್ನ ಶರೀರವು ನನ್ನ ಆರೋಗ್ಯವು ಶಿಲುಬೆಯಲ್ಲಿ ಹಾಕಿಸಲ್ಪಟ್ಟಿದ್ದಾರೆ. ನನ್ನ ಮನೆಯು, ನನ್ನ ಆಸ್ತಿಯು ಶಿಲುಬೆಯಲ್ಲಿ ಹಾಕಿಸಲ್ಪಟ್ಟಿದ್ದಾರೆ. ನನ್ನ ಕುಟುಂಬವು, ನನ್ನದೆಂದು ನಾನು ಹೇಳುವುದೆಲ್ಲವನ್ನು ಶಿಲುಬೆಯಲ್ಲಿ ಹಾಕಿಸಲ್ಪಟ್ಟಿದ್ದಾರೆ. ಇನ್ನು ನಾನು ಜೀವಿಸುತ್ತಾ ಇಲ್ಲ. ಹಾಗೆ ಹೇಳಿದ್ರೆ ಇನ್ನು ನನಗಾಗಿ ಒಂದು ಚಿಂತೆಯೂ ಇಲ್ಲ. ನಾನೇನಾಗಬೇಕು, ನಾನೇನು ಮಾಡಬೇಕು, ನಾನು ಹೆಂಗೆ ನಡಿಬೇಕು, ನಾನೇನು ತಿನ್ನಬೇಕು, ನಾನೇನು ಹುಡುಕಬೇಕು, ಎಲ್ಲ ಆಮೇಲೆ ತೀರ್ಮಾನ ತಗೊಳ್ಳುವುದು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನಾವು ಈ ರೀತಿಯಲ್ಲಿ ಕ್ರಿಸ್ತನ ಜೊತೆಯಲ್ಲಿ ಆಮೇಲೆ ಸತ್ತರೆ ಮಾತ್ರ ಆತನ ಜೊತೆಯಲ್ಲಿ ಜೀವಂತವಾಗಿ ಎದ್ದು ಬರಕ್ಕೆ ಸಾಧ್ಯ. ಶಿಲುಬೆ ಹಾಕಿಸಲ್ಪಟ್ಟರೆ ಮಾತ್ರ ನಾವು ಆಮೇಲೆ ಎಲ್ಲವನ್ನು ಕರ್ತನ ಮುಂದೆ ಒಂದು ವೀಡವನ್ನು ಮಾಡಿ ಅದರಲ್ಲಿ ಸುಟ್ಟು ನಾನು ಎಂಬುದಾಗಿ ಹೇಳುವುದೆಲ್ಲ ನಾವು ಬೂದಿ ಮಾಡಬೇಕಾಗುತ್ತೆ. ಹಾಗೆ ನಾವು ನಮ್ಮ ಇಷ್ಟಗಳನ್ನು ತೊರೆತು ನಮ್ಮ ಚಿತ್ತಗಳನ್ನು ಬಿಟ್ಟು ನಾವು ಸಾವಧಾನವಾಗಿ ಆಮೇಲೆ ಎದ್ದೋಳಕ್ಕೆ ಶುರುವಾಗುತ್ತೆ. ಅಂದರೆ ಕ್ರಿಸ್ತನು ನಮ್ಮಲ್ಲಿ ಪ್ರಕಟವಾಗಕ್ಕೆ ಶುರುವಾಗುತ್ತೆ. ಆಮೇಲೆ ಎಲ್ಲ ಕಾರ್ಯಗಳು ಕ್ರಿಸ್ತನ ಚಿತ್ತದಂತೆ ನಾವು ಮಾಡುವುದಕ್ಕಾಗಿ ಸಾಧ್ಯವಾಗುತ್ತದೆ. ಆಮೇಲೆ ಅದು ಪ್ರಿಯರೇ, ಈ ದಿನಗಳಲ್ಲಿ ಆಮೇಲೆ ಕೊರಿಂಥ ಪತ್ರಿಕೆಯಲ್ಲಿ ಪೌಲ 2 ಕೊರಿಂಥ ಪತ್ರಿಕೆ ಪ್ರಕಾರ ಆಮೇಲೆ ಇನ್ನು ನಾವು ಜೀವಿಸುವುದು ನಮಗಾಗಿ ಅಲ್ಲ, ಜೀವಿಸುವುದು ನಿಮಗಾಗಿ ಆಗಿದೆ. ಆಮೇಲೆ ಅದಕ್ಕಾಗಿ ಕ್ರಿಸ್ತನ ಪರಿಜ್ಞಾನದ ವಾಸನೆ ನಾವೆಲ್ಲ ಕಡೆಯೂ ಹೊರಡ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೌದು, ಸತ್ತು ಹೋಗುವವರ ಮಧ್ಯದಲ್ಲಿಯೂ ಜೀವಿಸ್ತಾ ಇರುವವರ ಮಧ್ಯದಲ್ಲಿಯೂ ಆಮೇಲೆ ಕ್ರಿಸ್ತನ ವಾಸನೆಯಾಗಿ ನಾವು ಕ್ರಿಸ್ತನನ್ನು ಪ್ರಕಟಪಡಿಸುವುದಾಗಿ ಇರಬೇಕು. ಇನ್ನು ನಮಗೆ ಕೋಪ ಇಲ್ಲ, ಹಾಗೆ ಇಲ್ಲ, ಪೆಗಚಿ ಇಲ್ಲ, ಆಮೇಲೆ ಇದು ಯಾವುದು ನಮ್ಮಲ್ಲಿ ಬಾಳ್ತಾ ಇಲ್ಲ. ಯಾಕಂದರೆ ನಾವು ಆಮೇಲೆ ಆ ಕ್ರಿಸ್ತನೊಂದಿಗೆ ನಾನು ಎಂಬುದಾಗಿರುವುದು ಶಿಲುಬೆಯಲ್ಲಿ ಹಾಕಿಸಲ್ಪಟ್ಟಿದ್ದಾರೆ. ನಾನಿರುವಾಗ ನನಗೆಲ್ಲ ಆಗಬೇಕು, ನಾನು ಇಲ್ಲ. ಕ್ರಿಸ್ತನ ಚಿತ್ತವು, ಕ್ರಿಸ್ತನ ಆಕಾಂಕ್ಷೆಯು ಮಾತ್ರವೇ ನನ್ನಲ್ಲಿ ಜೀವಂತವಾಗಿ ಇರುವುದು. ಅದರಿಂದ ಪ್ರಿಯರೇ, ಈ ದಿನಗಳಲ್ಲಿ ನಾವು ಪೂರ್ಣವಾಗಿ ಕ್ರಿಸ್ತನ ನಮ್ಮಲ್ಲಿ ಪ್ರಕಟಗೊಳಿಸುವುದಕ್ಕಾಗಿ ನಾವು ಕರ್ತನ ಮುಂದೆ ನಮ್ಮನ್ನು ಸಮರ್ಪಿಸೋಣ. ದೇವರು ಆಮೇಲೆ ನಮ್ಮನ್ನು ಉಪಯೋಗ ಮಾಡಲಿ, ಬಲಪಡಿಸಲಿ.
ಈ ವಾಕ್ಯಗಳ ಮೂಲಕವಾಗಿ ನಾವು ಆಮೇಲೆ ಆ ಆಕಾಶದಲ್ಲಿ ನಕ್ಷತ್ರಗಳೊಂದಿಗೂ ಭೂಮಿಯ ಸಮುದ್ರದಲ್ಲಿ ಮರನೊಂದಿಗೂ ಹೆಚ್ಚಿಗೆ ಆಗುತ್ತದೆ. ವಿ ಆರ್ ಬ್ಲೆಸ್ಡ್. ವಿ ಆರ್ ರಿಯಲಿ ಬ್ಲೆಸ್ಡ್. ವಿ ಆರ್ ಪರ್ಮನೆಂಟ್ಲಿ ಬ್ಲೆಸ್ಡ್. ಹೈಲಿ ಫೇವರ್ಡ್. ಮೇ ಗಾಡ್ ಬ್ಲೆಸ್ ಯು.